ಇನ್ನು ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣದ ತನಿಖೆ ಮುಂದುವರಿತಾ ಇರುವಂತಹ ಸಂದರ್ಭದಲ್ಲೆಲ್ಲ ಒಂದೊಂದಾಗಿ ಸತ್ಯಗಳು ಬಯಲಾಗ್ತಾ ಇದೆ. ನಯವಂಚಕರು ದೇವರ ಹೆಸರಲ್ಲಿ ಹೇಗೆಲ್ಲ ಮೋಸ ಮಾಡ್ತಾ ಇದ್ರು, ಹೇಗೆಲ್ಲ ಹುಂಡಿ ಹಣವನ್ನ ದೋಚ್ತಾ ಇದ್ರು, ಇದು SIT ತನಿಖೆಯಲ್ಲಿ ಬೀದಿಗೆ ಬೀಳ್ತಾ ಇದೆ. ಲಂಗಿಲ್ಲ ಲಗಾಮಿಲ್ಲ, ರಾಮ ಮಂದಿರದಲ್ಲಿ ಕದೀಮರು ಆಡಿದ್ದೇ ಆಟ. ಮೊದಲು 500, ಆಮೇಲೆ ಲಕ್ಷ, ಬಳಿಕ ದೋಚಿದ್ದು ಕೋಟಿ ಕೋಟಿ. ಮೂವರು ಆರೋಪಿಗಳು ಪೊಲೀಸ್ ಕಸ್ಟಡಿಗೆ, ಚೋರರ ಜಾತಕ ಬಿಚ್ಚಿಟ್ಟ SIT. ಅಯೋಧ್ಯೆ ರಾಮ ಮಂದಿರಕ್ಕೆ ಹರಿದು ಬಂದ ದೇಣಿಗೆಯನ್ನ ಎಗ್ಗಿಲ್ಲದೆ ದೋಚಲಾಗಿದೆ. ಹಗಲು ರಾತ್ರಿ ಎನ್ನದೆ CCTV ಕಣ್ತಪ್ಪಿಸಿ ದೇವರ ದುಡ್ಡು ದೋಚಿದ ಲೂಟಿಕೋರರ ಜಾತಕವನ್ನ SIT ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. SIT ವರದಿ ಪ್ರಕಾರ ಕೇವಲ 40 ದಿನಗಳಲ್ಲಿ 70ಕ್ಕೂ ಹೆಚ್ಚು ಬಾರಿ ಹುಂಡಿ ಲೂಟಿ ಮಾಡಲಾಗಿದೆ. ಕಾಣಿಕೆ ಎಣಿಸುವ ಕೋಣೆಯಲ್ಲೇ ಕೂತು ನೋಟುಗಳ ಕಂತೆಯನ್ನ ಜೇಬಿಗೆ ತುರುಕಿಕೊಳ್ಳುತ್ತಿದ್ರು. ಸಾಕ್ಸ್ ಮತ್ತು ಶೂಗಳ ಒಳಗೆ ನೋಟುಗಳನ್ನ ಅಡಗಿಸಿಟ್ಕೊಂಡು ಸದ್ದಿಲ್ಲದೆ ಹೊರಗೆ ಸಾಕ್ತಿದ್ದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೀಗೆ ಆರೋಪಿಗಳು ಕೆಲಸಕ್ಕೆ ಸೇರಿದ 3 ತಿಂಗಳಲ್ಲಿ ಕೈಚಳಕ ಶುರು ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಅಂದಾಜು 3 ಕೋಟಿಯಷ್ಟು ಹಣ ಕದ್ದಿದ್ದಾರೆ ಅಂತ ತನಿಖಾ ತಂಡ ಅನುಮಾನ ವ್ಯಕ್ತಪಡಿಸಿದೆ. ಈಗಾಗಲೇ ಆರೋಪಿ ಅವಿನಾಶ್ ಶುಕ್ಲಾ 8 ಖದೀಮರು ಹೇಗೆಲ್ಲ ಹಣ ಲಪಟಾಯಿಸುತ್ತಿದ್ರು ಅನ್ನೋದನ್ನ ಪೊಲೀಸರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಹೆಚ್ಚಿನ ವಿವರಣೆಗಾಗಿ ಪೊಲೀಸರು ಕೋರ್ಟ್ ಅನುಮತಿ ಪಡೆದು 3 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅನುಕಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ ಮತ್ತು ಕರುಣೇಶ್ ಪಾಂಡೆಯನ್ನ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ದೇಣಿಗೆ ಕಾಣಿಕೆ ನೀಡುತ್ತಿದ್ದ ಭಕ್ತರಿಗೆ ನಕಲಿ ರಶೀದಿ. SIT ತನಿಖೆ ವೇಳೆ ಸಿಕ್ಕಿರುವ ದಾಖಲೆಗಳು ನಿಜಕ್ಕೂ ದಂಗು ಬಡಿಸುವಂತಿದೆ. ದೇಶದ ಮೂಲೆ ಮೂಲೆಗಳಿಂದ ಬರುವ ಭಕ್ತರ ಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ಖದೀಮರು ಮಹಾ ಪ್ಲಾನ್ ರೂಪಿಸಿದ್ರು. ಕೌಂಟರ್ಗಳಲ್ಲಿ ಕೂರ್ತಾ ಇದ್ದ ಕೆಲ ಭ್ರಷ್ಟ ಸಿಬ್ಬಂದಿ ಟ್ರಸ್ಟ್ನ ಅಸಲಿ ರಶೀದಿ ಪುಸ್ತಕಗಳ ಜೊತೆಗೆ ತಾವೇ ಸ್ವತಃ ಮುದ್ರಿಸಿಕೊಂಡಿದ್ದ ನಕಲಿ ರಶೀದಿ ಬುಕ್ಗಳನ್ನ ಇಟ್ಕೊಂಡಿದ್ರು. ಭಕ್ತರು ದೊಡ್ಡ ಮೊತ್ತದ ಕಾಣಿಕೆ ನೀಡಿದಾಗ ನಕಲಿ ರಶೀದಿಯನ್ನ ಹರಿದುಕೊಡ್ತಿದ್ರು. ಈ ಹಣ ಟ್ರಸ್ಟ್ನ ಬ್ಯಾಂಕ್ ಖಾತೆಗೆ ಹೋಗುವ ಬದಲು ನೇರವಾಗಿ ವಂಚಕರ ಜೇಬು ಸೇರ್ತಿತ್ತು ಅನ್ನೋದು ಬಯಲಾಗಿದೆ. ಇನ್ನು ಲೂಟಿ ಪ್ರಕರಣ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಭಾರೀ ಬಿರುಗಾಳಿ ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ನಿಗಿ ಅಂತಿರೋ ವಿಪಕ್ಷಗಳ ವಿರುದ್ಧ ಸಿಎಂ ಯೋಗಿ ಆದಿತ್ಯನಾಥ್ ಹರಿಹಾಯ್ದಿದ್ದಾರೆ. अब कह रहे हैं अयोध्या में आस्था के साथ खिलवाड़ हो रहा है। अरे आस्था के साथ कौन खिलवाड़ हो रहा है तो बताओ पहले। और तुम्हारी आस्था कब से अयोध्या पे हो गई? ये राम भक्त बोले कि हमारी आस्था अयोध्या पर है, इनको बोलने का अधिकार है। इन्होंने, इनके पूर्वजों ने अयोध्या के लिए लड़ाई लड़ी है, ये बोल सकते हैं, लेकिन कांग्रेस को बोलने का कोई अधिकार नहीं है. ಸದ್ಯಕ್ಕಂತೂ ತನಿಖೆ ಮುಂದುವರೆದಿದೆ. ಇನ್ನು ಅದೇನೆಲ್ಲ ಕಳ್ಳಾಟಗಳು ಬಯಲಾಗುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್ TV9.